ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಸೃಷ್ಟಿಯ ಬಗೆಗಿನ ಚಿಂತನೆಯನ್ನು ಬಹಳಷ್ಟು ಕಗ್ಗಗಳಲ್ಲಿ ನಾವೀಗಾಗಲೇ ನೋಡಿದ್ದೇವೆ. ಈ ಸೃಷ್ಟಿಯ ಆದಿ ಅಥವಾ ಈ ಸೃಷ್ಟಿಯನ್ನು ರಚಿಸಿದಂತಹ ಸೃಷ್ಟಿಕರ್ತನ ಬಗ್ಗೆ, ಹಾಗೆ ಸೃಷ್ಟಿಯ ಒಂದು ಉಳಿವುಗಳ ಬಗ್ಗೆ, ಸೃಷ್ಟಿಯ ಮೊದಲು ಕೊನೆಗಳ ಬಗ್ಗೆ, ಹಾಗೆ ಸೃಷ್ಟಿಯಲ್ಲಿ ಇರತಕ್ಕಂತಹ ಅನೇಕ ವಿಚಿತ್ರಗಳ ಬಗ್ಗೆ ಈಗಾಗಲೇ DVG ಅವರ ಕಗ್ಗದ ಹಿಂದಿನ ಒಂದಷ್ಟು ಕಗ್ಗಗಳಲ್ಲಿ ನಾವು ತಿಳಿದಿದ್ದೇವೆ, ನೋಡಿದ್ದೇವೆ. ಅದಕ್ಕೆ ಸೇರ್ಪಡೆಯಂತೆ ಅನಿಸುವಂತಹ ಇನ್ನೊಂದು ಕಗ್ಗ ಇದಾಗಿದೆ. ಈ ಕಗ್ಗದಲ್ಲಿ ಬಹಳ ಸುಂದರವಾದಂತಹ ಸೃಷ್ಟಿಯ ಅಸ್ತಿತ್ವ, ಆದಿ, ಹಾಗೆ ಸೃಷ್ಟಿಯ ಮೂಲ ತತ್ವಗಳನ್ನು ಒಂದು ಚಿಂತನೆಗೆ ಈಡು ಮಾಡತಕ್ಕಂತಹ ಒಂದು ಸುಂದರವಾದಂತಹ ಭರವಸೆಯನ್ನ ಮತ್ತೆ ಆತ್ಮಾವಲೋಕನವನ್ನ ಮಾಡಿಸುವಂತಹ ಒಂದು ಕಗ್ಗ ಇದಾಗಿದೆ. ಈ ಒಂದು 90ನೆಯ ಕಗ್ಗ ಹೀಗಿದೆ. ಆವುದಿರುವಿಕೆಗಾದಿ ಎಂದು ಸೃಷ್ಟಿಯ ಮೊದಲು, ಆವುದಬ್ದಿಯ ತೆರೆಗಳಲ್ಲಿ ಮೊಟ್ಟ ಮೊದಲು, ಆವುದೆಲರಿನ ನಿಲ್ಲದಲೆತಕ್ಕೆ ಗಡು ಸೀಮೆ, ಈ ವಿಶ್ವ ಕಥೆಯಂತೂ ಮಂಕುತಿಮ್ಮ. ಆವುದಿರುವಿಕೆಗಾದಿ ಎಂದು ಸೃಷ್ಟಿಯ ಮೊದಲು ಅಂತ ಮೊದಲನೆಯ ಒಂದು ಸಾಲು ಹೇಳುತ್ತೆ. ಇದರಲ್ಲಿ ಅರ್ಥ ಏನಪ್ಪಾ ಅಂದ್ರೆ, ಅಸ್ತಿತ್ವದ ಆರಂಭ ಯಾವಾಗಾಯ್ತು, ಯಾವುದು ಇರುವಿಕೆ ಅಂದ್ರೆ ಅಸ್ತಿತ್ವ, ಆ ಇರುವಿಕೆಗೆ ಆದಿ. ಯೋಚನೆ ಮಾಡಿ ನೋಡಿ, ನಾವೆಲ್ಲರೂ ಕೂಡ ಎಷ್ಟು ವರ್ಷಗಳ ಹಿಂದೆ ಅಂದ್ರೆ ಮಾನವ ಒಂದು ಜನ್ಮ ಎಷ್ಟು ವರ್ಷಗಳ ಹಿಂದೆ ಆಯ್ತು, ಅವನು ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಮಾಡ್ಕೊಂತ ಬಂದಿದ್ದಾನೆ, ಆ ಮೊದಲನೆಯ ಮಾನವನ ಹಿಂದಿನ ಒಂದು ಜನ್ಮ ಅಥವಾ ಹಿಂದಿನ ಒಂದು ಕಾಲ ಹೇಗಿತ್ತು ಅಂತಕ್ಕಂಥ ಮಾತು ನಮ್ಮೆಲ್ಲರೂ ಕೂಡ ಆಶ್ಚರ್ಯವನ್ನೇ ಈಡು ಮಾಡುತ್ತೆ. ಆವುದಿರುವಿಕೆಗೆ ಆದಿ ನೋಡಿ, ಯಾವುದು ಇರುವಿಕೆಗೆ ಆದಿ ಅಂತ ಕೇಳ್ತಿದ್ದಾರೆ. ಆದಿ ಅಂದ್ರೆ ಮೊದಲು. ಎಂದು ಸೃಷ್ಟಿಯ ಮೊದಲು, ಆ ಸೃಷ್ಟಿಯ ಮೊದಲಾದದ್ದು ಯಾವಾಗ? ಆವುದಬ್ದಿಯ ತೆರೆಗಳಲ್ಲಿ ಮೊಟ್ಟ ಮೊದಲು. ಅಬ್ದಿ ಅಂದ್ರೆ ಸಮುದ್ರ, ಸಮುದ್ರದ ಅಲೆಗಳಲ್ಲಿ ಮೊಟ್ಟ ಮೊದಲನೆಯ ಅಲೆ ಯಾವುದು? ಹೀಗಾದ್ರೂ ಹೇಳಕ್ಕಾಗತ್ತಾ? ಇದನ್ನೇ ನಾವು ಸೃಷ್ಟಿಯ ರಹಸ್ಯ ಅಂತ ಹೇಳ್ಬೋದಲ್ವಾ? ಆವುದಬ್ದಿಯ ತೆರೆಗಳಲ್ಲಿ ಮೊಟ್ಟ ಮೊದಲು ಅಂದಾಗ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಾದ್ರೆ, ಈ ಕಾಲದ ತೆರೆಗಳಿದೆಯಲ್ಲ, ಈ ಕಾಲದ ತೆರೆಗಳ ಹಿಂದಿನ ಒಂದು ಸೃಷ್ಟಿಯ ಮೂಲ ಏನು, ಹಿಂದೆ ಮೊದಲು ಏನಿತ್ತು ಅಂತ. ಆವುದೆಲ್ಲರಿನ ನಿಲ್ಲದಲೆತಕ್ಕೆ ಗಡು ಸೀಮೆ. ಇಲ್ಲಿ ಆವುದು ಎಲ್ಲರಿನ ಅಂತಂದ್ರು. ಆವುದೆಲ್ಲರಿನ ನಿಲ್ಲದೆಲ್ಲತಕ್ಕೆ. ಯಾವುದು ಎಲ್ಲರೂ ಅಂತಂದ್ರೆ ಗಾಳಿ. ಆ ಗಾಳಿಯ ಬೀಸುವಿಕೆಗೆ ಗಡಿ ಸೀಮೆ, ಅಥವಾ ಆ ಬೀಸುವಿಕೆಗೆ, ಆ ಅಲೆತಕ್ಕೆ ಗಡಿ ಮತ್ತೆ ಸೀಮೆ ಎಂಬುದು ಯಾವುದು? ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲವೂ ನಿಲ್ಲದಿರುವಂತಹ ಆ ಮೂಲ ತತ್ವದ ಗಡಿ ಯಾವುದು ಅಂತ. ಈ ವಿಶ್ವ ಕಥೆಯಂತೂ ಮಂಕುತಿಮ್ಮ ಅಂತಾರೆ ಕೊನೆಗೆ. ಈ ವಿಶ್ವದ ಒಂದು ಕತೆ ಒಂದು ನಿಖರವಾದಂತಹ ಉತ್ತರವಿಲ್ಲದ ಚಿಂತನಾತ್ಮಕವಾದಂತಹ ವಿಷಯ, ತತ್ವ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಗ್ಗ ಒಂದು ತತ್ವ ಚಿಂತನೆಯ ಅತ್ಯಂತ ಆಳವಾದ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡಕ್ಕೆ ಪ್ರಯತ್ನ ಪಡುತ್ತೆ. ಮನುಷ್ಯನಿಗೆ ನಾನು ಯಾರು, ಈ ಲೋಕ ಎಲ್ಲಿ ಶುರುವಾಯಿತು, ಸೃಷ್ಟಿಯ ಆದಿ ಯಾವುದು, ಆದಿಕಾಲ ಅಂದ್ರೇನು, ಆದಿಕಾಲದ ಹಿಂದೆ ಏನಿತ್ತು, ಇದೆಲ್ಲ ಪ್ರಶ್ನೆ ನಮ್ಮಲ್ಲಿ ಶಾಶ್ವತವಾಗಿದ್ದೇ ಇದೆ. ಅದಕ್ಕೆ ಇಲ್ಲಿ DVG ಅವರು ಈ ರೀತಿಯ ಒಂದು ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ನಮಗೆಲ್ಲ ಒಂದು ಚಿಂತನೆಗೆ ಅಥವಾ ಚಿಂತೆಯ ಒಂದು ಕಾಲಕ್ಕೆ ಎಳೆದೊಯ್ತಾರೆ. ಇಲ್ಲಿ ನಿಖರವಾದಂತಹ ಉತ್ತರವಿಲ್ಲ, ಆದರೆ ಚಿಂತನೆಗೆ ದಾರಿಯ ಒಂದು ಅಲ್ಪತೆ ಇಲ್ಲ. ಚಿಂತನೆಯ ದಾರಿಯನ್ನ ಇಲ್ಲಿ ನಮಗೆ DVG ಅವರು ತೆರೆದುಕೊಡ್ತಾರೆ. ವೈದಿಕ ಕಾಲದಿಂದಲೂ ಕೂಡ ಈ ಪ್ರಶ್ನೆಗಳು ಚರ್ಚೆಗೆ ಒಳಪಟ್ಟಿದೆ. ನಾಸದಿಯ ಸೂಕ್ತ ಅಂದ್ರೆ ಋಗ್ವೇದದ 10ನೇ ಸ್ಕಂದದ 129 ಶ್ಲೋಕದಲ್ಲಿ ಇಂತಹದ್ದೇ ಚಿಂತನೆ ಇದೆ. ನಾಸದಾಸಿನ್ನೋ ಸದಾಸೀತ್ ತದಾನೀಂ ಕಿಮಾವರೀವಹ ಕುಹು ಕಸ್ಯ ಶರ್ಮನ್. ಆಗ ಅಸ್ತಿತ್ವವೂ ಇರಲಿಲ್ಲ, ನ ಅಸ್ತಿತ್ವ ಇರಲಿಲ್ಲ, ಆ ಆಕಾಶವೂ ಇಲ್ಲ, ನಕ್ಷತ್ರವೂ ಇಲ್ಲ, ಆಗ ನಾನು ಯಾರು ಅಂತಕ್ಕಂಥ ಮಾತು. ಅಜ್ಞಾತತೆಯ ಅನುಭವ. ಸೃಷ್ಟಿಯ ಮೊದಲು ಏನಿತ್ತು ಎಂಬಂತಹ ಪ್ರಶ್ನೆಗೆ ಇನ್ನೂ ಕೂಡ ಮನುಷ್ಯ ಉತ್ತರ ಕಂಡಿಡಕ್ಕಾಗೇ ಇಲ್ಲ. ಈ ಕಗ್ಗ ನಮ್ಮ ಬುದ್ಧಿಗೆ ಮಿತಿ ಇರುವುದನ್ನ ಸೂಚನೆ
ಕೊಡುತ್ತೆ. ನಮ್ಮ ಬುದ್ಧಿಗೆ ಒಂದು ಎಲ್ಲೆ ಅಥವಾ ಮಿತಿ ಇದೆ ಅಂತ ಹೇಳಿ ಸ್ಮರಿಸುವಂತೆ ಮಾಡುತ್ತೆ. ನಾವು ವಿಜ್ಞಾನದಿಂದ ಹಲವಾರು ವಿಚಾರಗಳನ್ನ ನಾವೇನೋ ತಿಳ್ಕೊಂಡಿದ್ದೀವಿ, ನಾವೇ ಪರಮಶಕ್ತರು, ನಾವೇ ಪರಮ ಜ್ಞಾನಿಗಳು ಅಂತ ಅನ್ಕೊಂಡಿದ್ರೆ ಅದು ಬಹಳ ಸುಳ್ಳು. ಆದಿಕಾಲದ ಸತ್ಯವನ್ನ, ಸೃಷ್ಟಿಯ ಆರಂಭದ ಮೂಲವನ್ನ, ಅಂತಿಮ ತತ್ವವನ್ನ ಮನಸ್ಸು ಅಳವಡಿಸಿಕೊಳ್ಳಲು ಬಹಳ ಉಪಯೋಗವಾಗುವಂತಹ ತತ್ವಗಳನ್ನ ಬಹಳ ಪಾಲು ನಮಗೆ ಗೊತ್ತೇ ಇಲ್ಲ. ನಾವು ಬ್ರಹ್ಮಾಂಡ ಸ್ಫೋಟ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತೀವಲ್ಲ, ಅಲ್ಲಿಂದ ನಾವು ಈ ಸೃಷ್ಟಿಯ ಒಂದು ಉಗಮ ಆಯಿತು ಅಂತ ಹೇಳೋದಿದೆ. ವಿಜ್ಞಾನದ ಸೃಷ್ಟಿಯ ಒಂದು ಆರಂಭ ಈ ಬಿಗ್ ಬ್ಯಾಂಗ್ ಎಂದು ವಿವರಿಸುತ್ತೆ. ಆದ್ರೆ ಅದು ಎಲ್ಲದಕ್ಕಿಂತ ಮೊದಲು ಏನಿತ್ತು, ಆ ಬಿಗ್ ಬ್ಯಾಂಗ್ ಥಿಯರಿ ಆಗೋದಕ್ಕಿಂತಲೂ ಕೂಡ ಮುಂಚೆ ಏನಿತ್ತು ಅಂತಕ್ಕಂಥ ನಿಖರವಾದಂತಹ ಉತ್ತರ ನಮಗೆ ಸಿಗೋದಕ್ಕಾಗಲ್ಲ. ಅದ್ವೈತ ವೇದಾಂತದಲ್ಲಿ ಶಂಕರಾಚಾರ್ಯರು ಹೇಳ್ತಾರಲ್ವಾ, ಎಲ್ಲವೂ ಬ್ರಹ್ಮನ ಅಭಿವ್ಯಕ್ತಿಗಳು ಅಂತ. ಆದರೆ ಬ್ರಹ್ಮ ಅವ್ಯಕ್ತ, ನಿರಾಕಾರ ಮತ್ತೆ ಕಾಲಾತೀತ. ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳ್ತಾರೆ. ಈ ಕಗ್ಗದಲ್ಲಿ ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ. ಆದರೆ ಈ ಪ್ರಶ್ನೆಗಳನ್ನು ಕೇಳುವುದೇ ತತ್ವದ ಮೊದಲ ಹೆಜ್ಜೆ ಎಂದು ಈ ಒಂದು ನಮ್ಮ ಶಾಸ್ತ್ರ ಮತ್ತೆ ಉಪನಿಷತ್ತುಗಳು ಸಿದ್ಧಪಡಿಸುತ್ತವೆ. ಇದು ಅನ್ವೇಷಣೆಯ ಕವನ. ಉತ್ತರ ನೀಡುವುದಕ್ಕಿಂತ ಪ್ರಶ್ನೆಗಳನ್ನ ಉದ್ರೇಕಿಸುವಂತಹ ಕವನ ಅಥವಾ ಒಂದು ಕಗ್ಗ ಅಂದ್ರೆ ತಪ್ಪಾಗಲ್ಲ. ಒಂದು ಚಿಂತನೆ ಬಹಳ ಸುಂದರ, ಎಲ್ಲೋ ಓದಿದ ಜ್ಞಾಪಕ ನನಗೆ, ಅದನ್ನ ಹೇಳ್ತಾ ಇದ್ದೇನೆ. ಪ್ರಶ್ನೆ ಕೇಳುವುದು ಜ್ಞಾನದ ಆರಂಭ, ಉತ್ತರ ಹುಡುಕುವುದು ತತ್ವಾರ್ಜನೆ, ಉತ್ತರ ಸಿಕ್ಕಿಲ್ಲವೆಂದು ಯೋಚಿಸುವುದು ತತ್ವಾತ್ಮಕ ಪ್ರಗತಿ ಅಂತ. ಎಷ್ಟು ಸುಂದರವಾದಂಥ ಮಾತು. ಈ ಒಂದು ಮಾತಿನಲ್ಲಿ ನಮಗೆ ಅರ್ಥ ಆಗ್ಬೇಕಾದಂಥದ್ದು ಒಂದೇ, ಮನುಷ್ಯ ನಾವು ಎಷ್ಟು ದಂಬಾಚಾರ, ಅಹಂಕಾರ, ಗರ್ವ ಇದೆಲ್ಲವನ್ನ ವ್ಯಕ್ತಪಡಿಸ್ತೇವೆ. ನಮ್ಮಂತಹ ಪರಮ ಜ್ಞಾನಿಗಳೇ ಇಲ್ಲ ಅನ್ನೋ ತರಹ ಒಂದು ಡೋಂಗನ್ನು ಕೂಡ ನಾವು ಮಾಡ್ತೇವೆ. ಅದೆಲ್ಲ ಸುಳ್ಳು. ನಮಗಿಂತ ಅದ್ಭುತವಾದಂಥ, ನಮಗಿಂತ ಪರಮಶಕ್ತನಾದಂತಹ, ನಮಗಿಂತ ಪರಮ ವಿವೇಕಿಯಾದಂತಹ, ಪರಮ ಜ್ಞಾನಿಯಾದಂತಹ ಆ ಒಂದು ಪರಬ್ರಹ್ಮ ಇಲ್ಲಿದ್ದಾನೆ. ಅವನ ಒಂದು ಅಣತಿ ಇಲ್ಲದೆ ಇಲ್ಲಿ ಏನೂ ಆಗ್ತಾ ಇಲ್ಲ. ತೇನ ವಿನ ತೃಣಪಿ ನ ಚಲತಿ ಅಂತಾರಲ್ಲ, ಹಾಗೆ ಈ ಒಂದು ಕಗ್ಗದಲ್ಲಿ ಇದೆಲ್ಲವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆವುದಿರುವಿಕೆಗಾದಿ ಎಂದು ಸೃಷ್ಟಿಯ ಮೊದಲು, ಆವುದಬ್ದಿಯ ತೆರೆಗಳಲ್ಲಿ ಮೊಟ್ಟ ಮೊದಲು, ಆವುದೆಲ್ಲರಿನ ನಿಲದಲೇ ತಕ್ಕೆ ಗಡುಸೀಮೆ, ಈ ವಿಶ್ವ ಕಥೆಯಂತು ಮಂಕುತಿಮ್ಮ, ಈ ವಿಶ್ವ ಕಥೆಯಂತು ಮಂಕುತಿಮ್ಮ ಅಂತ ಹೇಳ್ತಾರೆ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.